ಏನ್ ಸ್ಟೈಲು ಕಿರ್ಚ್ಕೋಬೇಡಿ. ಏನಿಲ್ಲ ಸುಮ್ಮನೆ ರೀ ಎತ್ತಾಕೊಂಡಂತೂ ಬಂದ್ಬಿಟ್ಟಿದೀವಿ ಮುಂದೇನು. ಹಾಯ್ ಹಲೋ ನಮಸ್ಕಾರ, ನಾನು ನಿರಂಜನ. ನಾನು ವೇದಶ್ರೀ. ನಾವಿವಾಗ ಪ್ಯಾಟೆ ಹುಡುಗಿ ಭವ್ಯನ ಎತ್ತಾಕೊಂಡ್ಬಂದಿದ್ದೀವಿ. ನೆಕ್ಸ್ಟ್ ಇನ್ನೇನು ಮಾಡ್ತೀವಿ ಅಂತ ನೀವೇ ನೋಡಿ. ಪ್ಯಾಟೆ ಹುಡುಗಿ ಬ್ಯಾಕ್ ಟು ಪ್ಯಾಟೆ ಲೈಫಲ್ಲಿ. ನೋಡಿದ್ರಲ್ಲ, ಏನು ನೋಡಿದ್ದೀರಾ? ಇನ್ನೂ ಏನು ನೋಡಿಲ್ಲ, ಇವಾಗ ನೋಡಿ. ಈಗ ನಮ್ಮ ಜೊತೆ ಇದ್ದಾರೆ ಭವ್ಯ ಅಲಿಯಾಸ್, ಬಿಂದಾಸ್ ಅಲಿಯಾಸ್, ಬಜಾರಿ ಅಲಿಯಾಸ್, ಪಂಚಮುಖಿ ಅಲಿಯಾಸ್, ಬಾಯ್ ಬಡ್ಕಿ ಎಲ್ಲ ನೀನೇ ನಾನೇ ನಮ್ಮ ಹೆಂಗೆ ಇನ್ನ ಎಷ್ಟು ಹೆಸರು ಕೊಡ್ತೀರಾ ಅಪ್ಪ? ಫೈನಲ್ ಆಗಿ ಒಂದು ಹೆಸರು ಕೊಡ್ತೀನಿ. ನಮ್ಮ ಜೊತೆ ಇದ್ದಾರೆ ಹಾಟ್ ಭವ್ಯ. ಸಾರಿ, ಹಾಟ್ ಅಲ್ಲ, ಬ್ಲ್ಯಾಕಿ ಭವ್ಯ ಅಂತ ಹೇಳಿ. ಅಜಯ್ ಬ್ಲ್ಯಾಕಿ ಎಲ್ಲ ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಕಪ್ಪಗೆ ಹಾಕ್ಬಿಟ್ಟು ಬಂದಿದ್ದೀನಲ್ಲ. ಅದಕ್ಕೆ ಸೂಪರ್. ಸೊ ಹೇಳಿ, ಪ್ಯಾಟೆ ಲೈಫ್ ಬಿಟ್ಟು ಹಳ್ಳಿಗೆ ಹೋಗ್ಲಿಕ್ಕೆ ಏನು ಅನ್ಸ್ಬಿಟ್ಟು? ಹಳ್ಳಿ ಲೈಫ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಹೇಳ್ತೀನಿ, ಬೆಂಗಳೂರಲ್ಲಿ ಅಷ್ಟೊಂದು ಗ್ರೀನ್ರಿ ಇಲ್ಲ, ತುಂಬ ಅಂದರೆ ತುಂಬ ಕಮ್ಮಿ. ನಾವು ನೋಡ್ಬೋದು ಬರೀ ಬಿಲ್ಡಿಂಗ್ಸು ಬಿಟ್ಟರೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸ್ ನೋಡ್ಬೋದು, ಬರೀ ಇದೇ ಥರ ಇದೆ. ಬಟ್ ಹಳ್ಳಿಗೆ ಹೋಗಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಅಲ್ಲಿ ಫುಲ್ ಗ್ರೀನ್ರಿ, ನಾವು ಎಲ್ಲಿ ಹೋದರೂ ಗ್ರೀನ್ರಿ. ಇಟ್ಸ್ ಲೈಕ್ ಒಂದು ಜಂಗಲ್ ಮಧ್ಯದಲ್ಲಿ ಇದ್ವಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ನಮಗೆ. ಸಕ್ಕತ್ತಾಗಿತ್ತು. ಅದು ಬೆಳಗ್ಗೆ ಎದ್ದ ತಕ್ಷಣ ಆ ಕೋಳಿ ಕೂಗೋದು ಕೋ 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 ಅಂತ. ಅದೇ ನನಗೆ ಕರೆಕ್ಟಾಗಿ ಹೋಗಿಲ್ಲ, ಅದೇನಿದ್ರು ಕೋಳಿ ರಮ್ಯಂಗೆ ಗೊತ್ತು ಚೆನ್ನಾಗಿ, ಬಟ್ ನಾನು ಜಸ್ಟ್ ಟ್ರೈ ಮಾಡ್ತಾ ಇದ್ದೆ. ಸೊ ಆ ಕೋಳಿ ಕೂಗೋದಾಗಿ ಆ್ಯಂಡ್ ನಾವಿದ್ದ ಪ್ಲೇಸಲ್ಲಿ ನವಿಲ್ಗಳು ತುಂಬ ಇತ್ತು. ಸೊ ನವಿಲ್ಗಳು ಕೂಗ್ತಾ ಇದ್ದಿದ್ದು ಅದೆಲ್ಲ ಸಕ್ಕತ್ತಾಗಿತ್ತು. ಮಾರ್ನಿಂಗ್ ಅಷ್ಟು ಬೇಗ ಎದ್ದು ಈವನ್ ಅಲ್ಲಿ ಹೋಗಿ ನೀರು ತೊಗೊಂಡು ಬಂದು ಅಲ್ಲಿ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಲೈಕ್ ಮನೇಲಿ ಯಾರೂ ಮಾಡಲ್ಲ, ಎಲ್ಲರಿಗೂ ಸರ್ವೆಂಟ್ ಇರ್ತಾರೆ, ಎಲ್ಲ ಮನೆಯಲ್ಲೂ ಬಂದು ಮಾಡ್ತಾರೆ. ಬಟ್ ನಮಗೆ ಅಲ್ಲಿ ನಾವೇ ಮಾಡ್ಕೊಡ್ಬೇಕಿತ್ತು. ಫಸ್ಟ್ 2 ವೀಕ್ಸ್ ತುಂಬ ಅಂದರೆ ತುಂಬ ಕಷ್ಟ ಆಯಿತು, ಅಡ್ಜಸ್ಟ್ ಆಗೋದು ಕಷ್ಟ ಆಯಿತು. ದೆನ್ ಲೇಟರ್ ಹೋಗ್ತಾ ಹೋಗ್ತಾ ಅಲ್ಲೇ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ. ವಾಪಸ್ ಬೆಂಗಳೂರಿಗೆ ಬಂದಾಗ ಲೈಕ್ ಈಗ 2-3 ಡೇಸ್ ಹಿಂದೆ ಬಂದೆ, ಅವಾಗ ಅದೇ ಫೀಲ್ ಆಗ್ತಾ ಇತ್ತು, ಎಷ್ಟು ಬೇಗ ಬಂದ್ಬಿಟ್ನಾ ಅಂತ ಎಲ್ಲ ಓಡಿಸ್ಬಿಟ್ರು. ಸೊ ಓಕೆ, ಇನ್ನೊಂದು ಇವಾಗ ಎಪಿಸೋಡ್ ವೈಸ್ ಬರೋಣ, ಓಕೆನಾ? ದಿ ವೆರಿ ಫಸ್ಟ್ ಡೇ ನಿಮ್ಮ ಹತ್ರ ಇತ್ತಲ್ಲ ಮೂಟೆ, ಫೇರ್ನೆಸ್ ಕ್ರೀಮು, ಆ ಕ್ರೀಮು, ಅದು ಇದು ಎಲ್ಲದನ್ನು ಮೂಟೆಲ್ಲ ಹಾಕ್ಸ್ಕೊಂಡ್ಬಿಟ್ರಲ್ಲ, ಹೇಗೆ ಅನಿಸ್ತು ಫಸ್ಟ್ ಡೇ? ತುಂಬ ಬೇಜಾರಾಯಿತು. ನಾವು ಅಂದ್ಕೊಂಡ್ವಿ ಇಸ್ಕೊಂಡು ಮತ್ತೆ ವಾಪಸ್ ಕೊಟ್ಬಿಡ್ತಾರೆ 1 ವೀಕ್ ಆದಮೇಲೆ ಅಂತ. ಬಟ್ ನೋಡಿದ್ರೆ ವಾಪಸ್ ಬರೋವರೆಗೂ ನಮಗೆ ಕೊಡಲಿಲ್ಲ. ಓಕೆ, ಕ್ರೀಮ್ಸ್ ಎಲ್ಲ ಬಿಟ್ಬಿಡಿ, ದಟ್ ಇಸ್ ಸಮ್ ಹೌ ಓಕೆ. ಮೊಬೈಲ್ ಫೋನ್ಸ್ ಇಸ್ಕೊಂಡಾಗ ನನ್ನ ಮೊಬೈಲ್ ಎಷ್ಟು ಜನ ಭವ್ಯಂಗೆ ಫುಲ್ ಎಲ್ಲ ಫ್ಯಾನ್ಸ್, ಬಾಯ್ ಫ್ರೆಂಡ್ ಎಲ್ಲ ಇಲ್ಲ, ಏನಿದು ಸೀರಿಯಸ್ ಗುಟ್ಟಾಗಿ ಹೇಳಿ, ನಂಗೆ ಹೇಳಿ, ಯಾರು ಬಾಯ್ ಫ್ರೆಂಡ್? ಪಂಚಮುಖಿ ಅಂತ ಯಾಕೆ ಹೆಸರಿಟ್ಟು? ಇರೋದು ಒಂದೇ ಮುಖ ನಿಮಗೆ. ವೆಲ್, ಪಂಚಮುಖಿ ಅಂತ ಯಾಕೆ ಬಂತು ಅಂದರೆ, ನಾವೆಲ್ಲ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ವಿ. ಅವತ್ತು 7 ಗಂಟೆವರೆಗೂ ಎಲ್ಲ ಮಲ್ಕೊಂಡಿದ್ವಿ. ಒಂದು ಅಜ್ಜಿ ಬಂದರು, ಅಲ್ಲಿ ಬಂಗಾರ ಅಜ್ಜಿ ಅಂದ್ಬಿಟ್ಟು. ಸೊ ಅಜ್ಜಿ ಒಂದು ಕಡೆಯಿಂದ ಎಲ್ಲರಿಗೂ ನೀರು ಹಾಕೊಂಡು ಬಂದು ಎಬ್ಬರಿಸ್ಕೊಂಡು ಬಂದರು. ಅವತ್ತು ನಾನು ಎದ್ಬಿಟ್ಟಿದ್ದೆ ಮೊದಲೇ. ಸೊ ಎದ್ದು ನಾವೇ ಎಲ್ಲ ಕ್ಲೀನ್ ಮಾಡಿ ನೀರೆಲ್ಲ ತೊಗೊಂಡು ಬಂದು ಬ್ರೇಕ್ಫಾಸ್ಟ್ ನಾವೇ ಪ್ರಿಪೇರ್ ಮಾಡ್ತಾ ಇದ್ವಿ. ಸೊ ಆವಾಗ ಎಲ್ಲರೂ ಚಪಾತಿ ಹೊಸಿತಾ ಇದ್ರು. ನನಗೆ ಚಪಾತಿ ಹೊಸಿಯೋಕ್ಕೆ ಬರಲ್ಲ. ನಾನೇನು ಮಾಡಿದೆ, ನಂಗೆ ಬರಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಟ್ಟೆ. ಸೊ ತಾತ ಏನು ಮಾಡಿದ್ರು, ಇಲ್ಲ ನೀನು ಚಪಾತಿ ಹೊಸಿ ಹೆಂಗೆ ಹೊಸಿತೀಯ ನೋಡೋಣ, ಹೆಂಗೆ ಹೊಸಿತೀಯ ನೋಡು. ನಾನಂದ್ರೆ ಇಲ್ಲ ತಾತ ನಂಗೆ ಬರಲ್ಲ, ಪ್ಲೀಸ್ ಬಿಟ್ಬಿಡಿ ನನ್ನನ್ನು. ದೆನ್ ತಾತ ಇಲ್ಲ ನೀನು ಅರಿಲೇಬೇಕು, ಹೆಂಗೆ ಮಾಡ್ತೀಯ ನೋಡೋಣ ಅಂತ. ಸರಿ ಅಂದ್ಬಿಟ್ಟು ಕುತ್ಕೊಂಡು ಹೊಸಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಒಂದೊಂದು ಕಡೆ ಹೋಗ್ಬಿಡ್ತು, ಒಂದೊಂದು ಮುಖ ಥರ ಬಂದುಬಿಡ್ತದು. ಆ ಆ್ಯಂಗಲ್ ಬಂದು, ಈ ಆ್ಯಂಗಲ್ ಒಂದು, ಅದೊಂಥರ ಡಿಫ್ರೆಂಟ್ ಶೇಪ್ ಬಂತು. ಸೊ ಶೇಪ್ಲೆಸ್ ಅದು. ಸೊ ಹಂಗಾಗಿ ತಾತ ಏನಮ್ಮ ಪಂಚಮುಖಿ ಥರ ನೀನು ಹೊಸ್ತಿದ್ಯಾ ಅಂತ. ಸೊ ಅದನ್ನು ಅಕುಲ್ ಬಂದಾಗ ಎಲ್ಲರೂ ಹೇಳಿದ್ರು, ತಾತ ಹೇಳಿದ್ರು ಇವಳಿಗೆ ಪಂಚಮುಖ ಥರ ಅರ್ದಿದ್ಯಾ. ಸೊ ಅವತ್ತಿಂದ ಪಂಚಮುಖಿ ಅಂತ ಹೆಸರು ಬಂತು. ಓಕೆ, ಪಂಚಮುಖಿ ಫೈನ್. ನನಗೆ ಪಂಚಮುಖಿ ಅಂತ ಹೆಸರಿಟ್ಟ ಮೇಲೇ ನಾನು 8 ಟಾಸ್ಕ್ ಕಂಟಿನ್ಯೂಸ್ ಆಗಿ ವಿನ್ ಮಾಡಿದ್ದೆ. ಪಂಚಮುಖಿ ಓಕೆ, ಒಪ್ಕೋಣ, ಟು ಅನ್ ಎಕ್ಸ್ಟೆಂಟ್ ಫೈನ್, ಚೆನ್ನಾಗಿದೆ. ಬಟ್ ಬಜಾರಿ ಭವ್ಯ ರೈಟು ಅದೇನು ಹೇಳ್ತೀನಿ. ನಾವು ಇಟ್ಸ್ ಗೆಟಿಂಗ್ ಇಂಟ್ರೆಸ್ಟಿಂಗ್ ಅಲ್ಲ? ಎಸ್. ಹಾಗಾದ್ರೆ ನಾನು ಹೇಳಲ್ಲ, ಬೇರೆ ಏನಾದರೂ ಹೇಳಿ. ಹೇಳಿ ಅಂದರೆ ಹೇಳಲ್ಲ. ಫೈನ್. ಏನಪ್ಪ ಅಂದರೆ, ನನಗೇನಾದರೂ ಡೌಟ್ ಇದ್ದರೆ ನೀವು ಡೈರೆಕ್ಟಾಗಿ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಬೋದು ಅಂತ ನಂಗೆ ಮುಂಚೆನೇ ಹೇಳಿದರು. ನಾನು ಅಂದೆ ಓಕೆ ಫೈನ್. ಹಾಗಾದರೆ ನನಗೆ ಯಾವಾಗಲೂ ಡೌಟ್ಸ್ ಇರ್ತಾ ಇತ್ತು. ಐ ಡೋಂಟ್ ನೋ ವೈ. ಓಕೆ, ಎಲ್ಲರಿಗೂ ಕಂಫರ್ಟಬಲ್ ಅನ್ನಿಸ್ತಾ ಇತ್ತು, ಬಟ್ ನನಗೆ ಮಾತ್ರ ಎಲ್ಲಿಂದನಾದರೂ ಒಂದು ಡೌಟ್ ಇರ್ತಾ ಇತ್ತು. ಸೊ ಹಂಗಾಗಿ ನಾನು ಯಾವಾಗಲೂ ಡೌಟ್ ಕ್ಲಾರಿಫೈ ಮಾಡೋಣ, ಕ್ಲಿಯರ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ಅದೇನಾಗ್ತಿತ್ತು ಅಂದರೆ ವಾಪಸ್ಸು ಸುತ್ತಿ ಬಳಸಿ ನನ್ನ ಹತ್ರನೇ ಬರ್ತಾ ಇತ್ತು. ಅದು
ಅವ್ರು ಕ್ಲಿಯರ್ ಮಾಡ್ತಿದ್ರು. ಅದು ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ನಾನು ಬೇರೆ ಥರ ತೊಗೊಂಡು ಅದೊಂಥರ ಡೌಟ್ ಇರ್ತಾ ಇತ್ತಲ್ಲ, ಅದನ್ನೆಲ್ಲ ಕ್ಲಾರಿಫೈ ಮಾಡಿ ವಾಪಸ್ ಅವ್ರಿಗೆ ಏನು ಅನ್ನಿಸ್ತಾ ಇತ್ತಂದರೆ ಇವಳು ಎಷ್ಟೊಂದು ಮಾತಾಡ್ತಾಳಪ್ಪ, ಇವಳು ಬಜಾರಿ ಅಂತ ಅದೊಂದು ಹೆಸರು ಕೊಟ್ಟರು. ಆ್ಯಂಡ್ ಇನ್ನೊಂದು ಬಾಯ್ ಬಡ್ಕಿ ಅಂದರೆ ನಾವ್ ಹೇಳೇ ಇರ್ಲಿಲ್ಲ, ಇವರೇ ಓಪನ್ ಮಾಡ್ಕೊಂಡ್ರು ಪಾಪ. ಬಿಡಿ ಹೇಳ್ಬಿಡಿ, ಅದನ್ನು ಹೇಳ್ಬಿಡಿ. ಬಾಯ್ ಬಡ್ಕಿ ನಾನೇ ಹೇಳ್ತೀನಿ. ವೆಲ್, ಬಾಯ್ ಬಡ್ಕಿ ಅಂತ ಯಾಕಂತಾದ್ರು ಅಂದರೆ ನನ್ಗೆ ಯಾವಾಗ ಡೌಟ್ ಇರ್ತಿತ್ತು ಎಲ್ಲದಕ್ಕೂ ಸೇಮ್. ಓಕೆ, ಅದು ಬಜಾರಿ ಅಂತ ಬಂದಮೇಲೆ ಬಾಯ್ ಬಡ್ಕಿ ಅದು ಕಾಮನ್ ವರ್ಡ್. ಬಜಾರಿ ಬಾಯ್ ಬಡ್ಕಿ ಎರಡು ಒಂದೇ ಥರ ಆಲ್ಮೋಸ್ಟ್. ಸೊ ಹಂಗಾಗಿ ಬಾಯ್ ಬಡ್ಕಿ ಹೋಗಿ ನೆಕ್ಸ್ಟ್ ಬಜಾರಿ ಬಂತು, ಬಿಂದಾಸ್ ಹೋಗಿ ಇದೆಲ್ಲ ಬಂದ್ಬಿಡ್ತು, ಪಂಚಮುಖಿ ಬಾಯ್ ಬಡ್ಕಿ ಬಜಾರಿ ಅಂತೆಲ್ಲ. ಸೊ ಒಂದು ಕಡೆ ಖುಷಿ ಆಗುತ್ತೆ, ಯಾಕಂದರೆ ಎಲ್ಲರೂ ಈ ಥರ ಬಜಾರಿ ಬಾಯ್ ಬಡ್ಕಿ ಅಂತ ಹೆಸರು ತೊಗೊಳಕ್ಕಾಗಲ್ಲ. ಸೊ ಹಂಗಾಗಿ ನನಗೆ ಆ ಹೆಸರು ಸಿಕ್ಕಿದೆ, ಒಂದು ಕಡೆಯಿಂದ ಖುಷಿ. ಬಟ್ ಇನ್ನೊಂದು ಕಡೆಯಿಂದ ಏನಂದರೆ ಜನಗಳು ನೋಡೋರು ಏನು ಅಂದ್ಕೊಳ್ತಾರೆ, ಅಬ್ಬಾ ಐ ನೋ ದಟ್ ನಾನು ಜಾಸ್ತಿ ಮಾತಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ಅವ್ರು ಅನ್ಕೊಂಡಿರೋ ಅಷ್ಟೆಲ್ಲ ನಾನು ಬಜಾರಿ ಅಲ್ಲ, ಬಾಯ್ ಬಡ್ಕಿ ಅಲ್ಲ. ನಾನು ಅದನ್ನೇ ಕೇಳಬೇಕು ಅಂತಿದ್ದೆ, ರಿಯಲ್ ಲೈಫಲ್ಲಿ ಭವ್ಯ ಬಜಾರಿನ ಬಾಯ್ ಬಡ್ಕಿನ? ನೋ, ಬಾಯ್ ಬಡ್ಕಿ ಅಂದರೆ ನಾನು ಮಾತಾಡ್ತೀನಿ ಜಾಸ್ತಿ ಅಂದ್ರೆ ಬಾಯ್ ಬಡ್ಕಿ ಅಂತನಾ? ಇಲ್ಲ, ಸುಮ್ಮನೆ ಲೈಟ್ ಮಾತಾಡ್ತೀರಾ ಅಂದರೆ ಬಾಯ್ ಬಡ್ಕಿ ಅಂತ ನಾನು ಹೇಳ್ತಿಲ್ಲ. ನಾನು ಜಾಸ್ತಿ ಮಾತಾಡ್ತೀನಿ ಇಲ್ಲ ಅಂತ ಅಲ್ಲ, ಬಟ್ ಬಜಾರಿ ಅಂತೂ ಅಲ್ಲ. ಬಜಾರಿ ನಾನಲ್ಲ, ಬಾಯ್ ಬಡ್ಕಿ ಒಂದ್ ರೇಂಜಿಗೆ ಓಕೆ. ಬಾಯ್ ಬಡ್ಕಿ ಈಗ ನಿಮ್ಗೂ ಸಿಂಧುಗೂ ದೀಪ್ತಿಗೆ ಏನ್ರಿ ವ್ಯತ್ಯಾಸ? ಪ್ಲೀಸ್ ನನಗೆ ಬೇರೆಯವ್ರ ಕಂಪೇರ್ ಮಾಡಬೇಡಿ, ನಂಗೆ ಮಾಡ್ತೀನಿ. I will do it. ಡೋಂಟ್ ಡು ಇಟ್. ಯಾಕೆ ನೀವ್ ಮಾಡಿದ್ರ ಕೆಲಸ ಹಂಗೆ ಇದೆ. ಯಾಕೆ ದೀಪ್ತಿ ಸಿಂಧು ಅಂದ ತಕ್ಷಣ ನಿಮ್ಗೆ ಆಗ್ರಿ ಅಷ್ಟು ಕೋಪ? ನನಗೆ ಕೋಪ ಅಂತ ಏನಿಲ್ಲ, ನನ್ನನ್ನು ಬೇರೆಯವ್ರಿಗೆ ಕಂಪೇರ್ ಮಾಡಿ. ಅಂದ್ರೆ ಅವ್ರು ನಿಮ್ಗಿಂತ ಸ್ವಲ್ಪ ಒಳ್ಳೆ ಚೆನ್ನಾಗಿ ಮಾಡಿದಾರೆ ಅಂತ ಹೇಳ್ತೀರಾ ಕಂಪೇರ್ ನೀವು? ಮಾಡಬೇಡಿ. ಒಂದು ವಿಷಯ ಹೇಳ್ತೀನಿ ಭವ್ಯ, ಇಟ್ಸ್ ಅ ಕಾಂಪಿಟೇಷನ್ ಬಂದ್ಮೇಲೆ ಸಾಫ್ಟ್ ಕಾರ್ನರ್ ಏನು ಇರಲ್ಲ ಯಾರಿಗೂ. ಯು ಪರ್ಫಾರ್ಮ್ ವೆಲ್, ವಿ ಪ್ರೇಸ್ ಯು. ಅಷ್ಟೇ ಕೆಟ್ಟದ ಮಾಡಿದ್ರೆ ವಿ ಹ್ಯಾವ್ ಆಲ್ ರೈಟ್ಸ್ ಟು ಸ್ಕೋಲ್ಡ್ ಯು. ಇಲ್ಲ ಅಂತ ಹೇಳ್ತಿಲ್ಲ, ನೀವು ನನ್ಗೂ ಅವ್ರಿಗೂ ಯಾಕೆ ಕಂಪೇರ್ ಮಾಡ್ತಾ ಇದ್ದೀರಾ? ಏನಿದು ಸೀನ್ ಹಿಂಗಾಗುತ್ತಲ್ಲ. ಹಲೋ ಹಲೋ, ಡಿಸ್ಟರ್ಬ್ ಮಾಡಬೇಡ ಸುಮ್ಮನೆ. ಹಲೋ ಎಕ್ಸ್ಕ್ಯೂಸ್ ಮೀ, ನಂಗೆ ಜ್ಯೂಸ್ ಬೇಕು. ಇವಾಗ ಕಂಟಿನ್ಯೂ. ಆಯ್ತಾ ಕೆಲಸ? ಯಾಕೋ ಸೀನ್ ಸ್ವಲ್ಪ ಔಟ್ ಆಫ್ ಫೋಕಸ್ ಆಗಿದೆ. ಫೋಕಸ್ ತರೋ ತನಕ ಟೇಕ್ ಅ ಬ್ರೇಕ್. ಏನು ಆಯ್ತಾ ನಮ್ಮ ಕುಡ್ದು? ಇಲ್ಲ, ಇನ್ನೂ ಕುಡಿತಾ ಇದ್ದೀನಿ. ಓ, ಕ್ಯಾಮ್ರಾ ಆನ್ ಆಗೋಯ್ತಾ? ಸಾರಿ ಶುರು ಮಾಡ್ಕೊ. ಎಲ್ಲರದು ಕುಡ್ದಾಗಿದೆ. ಇದೇ ಸಂತೋಷದಲ್ಲಿ ವೆಲ್ಕಮ್ ಬ್ಯಾಕ್ ಟು ಬ್ಯಾಟೆ ಹುಡುಗಿ, ಬ್ಯಾಕ್ ಟು ಬ್ಯಾಟೆ ಲೈಫ್. ಇವಾಗ ಜನದ ಬಗ್ಗೆ ಹೇಳಿ ನೀವು. ಅವರೇ ಜನಗಳ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಅನ್ಕೊಂಡಿದ್ದೆ ಹಳ್ಳಿ ಜನ ಅವ್ರ ಕೆಲಸದಲ್ಲಿ ಅವ್ರಿದೆ ತುಂಬ ಜಾಸ್ತಿ ಇರುತ್ತೆ ಕೆಲಸ, ಅವ್ರೇನು ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಲ್ಲ, ಹೆಲೋ ಹಾಯ್ ಬಾಯ್ ಥರನೇ. ಈಗ ಬೆಂಗಳೂರಲ್ಲಿ ಗೊತ್ತಲ್ಲ ಎಲ್ಲ ಹೆಲೋ ಹಾಯ್ ಬಾಯ್ ಅಂದ್ಬಿಟ್ಟು ಅವ್ರ ಕೆಲಸ ಅವ್ರಿಗೆ. ಸೊ ಹಂಗೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅವರು ನಿಜವಾಗ್ಲೂ ನಮಗೆ ಫ್ರೂಟ್ಸ್ ಎಲ್ಲ ತಂದ್ಕೊಡ್ತಾ ಇದ್ರು, ಅಲ್ಲಿ ಬಾಳೆಹಣ್ಣು ಹಲಸಿನೆಲ್ಲ ತಂದ್ಕೊಡ್ತಾ ಇದ್ರು. ದೆನ್ ನಾವು ಟಾಸ್ಕ್ ಮಾಡುವಾಗಲೂ ಅಷ್ಟೇ ನಮಗೆ ಸಖತ್ತಾಗಿ ಎಂಕರೇಜ್ ಮಾಡ್ತಾ ಇದ್ರು. ಕಮಾನ್ ಭವ್ಯ ಮಾಡು 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 ಅಂತ. ಅದು ಸಖತ್ ಅಂದರೆ ಸಖತ್. ಕಮಾನ್ ಭವ್ಯ ಟಾಸ್ಕ್ ಮಾಡೋ ಹಲಸಿನ ಕೊಡ್ತೀನಿ, ಕಮಾನ್ ಭವ್ಯ ಮಾಡು ಮೌನ ಕೊಡ್ತೀನಿ, ಆ ಥರ ಹೇಳ್ತಾ ಇದ್ದೆ. ಆ ಥರ ಎಲ್ಲ ಏನೂ ಹೇಳ್ತಿರ್ಲಿಲ್ಲ. ಬಟ್ ಟಾಸ್ಕ್ ಮಾಡು, ಕಮಾನ್ ನೀನು ಮಾಡ್ತೀಯಾ ಮಾಡಿ ತುಂಬ ಚೆನ್ನಾಗಿ ಎಂಕರೇಜ್ ಮಾಡ್ತಾ ಇದ್ರು. ಯುನೋ ನಾನು ಅಲ್ಲಿಂದ ಬಂದಾಗ ನನಗಿಂತ ಜಾಸ್ತಿ ಅವರೇ ಹತ್ರು. ತುಂಬ ಅಂದರೆ ತುಂಬ ಬೇಜಾರಾಯಿತು. ನಾನಂತೂ ಅಜ್ಜಿ ತಾತ ಎಲ್ರಿಗೂ ಕಣ್ಣೀರೆಲ್ಲ ಒರೆಸಿ ಇಲ್ಲ ಮತ್ತೆ ಬರ್ತೀನಿ ಅಂತ ಎಲ್ಲ ಹೇಳಿ ಚೆನ್ನಾಗಿತ್ತು. ಇವಾಗ ನಿಮ್ಮ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಯಾರು ತುಂಬಾ ಜಗಳ ಮಾಡ್ತಾರೆ ಅಥವಾ ಟೆಲ್ us the inside story. ಇನ್ಸೈಡ್ ಸ್ಟೋರಿ ಫಸ್ಟ್ ಐ ಟೆಲ್. ಓಕೆ, ನನಗೂ ದೀಪ್ತಿಗೂ ಅಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ಎಲ್ಲ ಏನೂ ಇರಲಿಲ್ಲ. ಜಸ್ಟ್ ಒನ್ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ವಿ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಮೀ ದಟ್ ಎಲ್ಲರ ಹತ್ರ ಹೋಗ್ಬಿಟ್ಟು ಅವಳು ಹಾಗೆ ಅವಳು ಹೀಗೆ ಅಂತ ಅಲ್ಲ. ಒನ್ಸ್ ಸಂಜನಾ ಬಂದು ನನ್ನ ಹತ್ರ ಹೇಳಿದ್ಲು, ನೋಡು ನಿನ್ನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾ ಇದ್ಲು ಅಂತ. ಆ್ಯಂಡ್ ಶಿ ಈಸ್ ಸೋ ಡರ್ಟಿ. ಅವಳು ಅವಳು ಸ್ನಾನನೇ ಮಾಡಿರಲಿಲ್ಲ 3 days. ಸೊ ನಾವು ಬೋರಿಗೆ ಹೋಗಿ ನೀರೆಲ್ಲ ತೊಗೊಂಡು ಬರ್ತಿದ್ವಿ, ಅದನ್ನೆಲ್ಲ ಅವಳು ತೊಗೊಳೋದು ಹಂಗೆಲ್ಲ ಮಾಡ್ತಾ ಇದ್ಲು. ನಂಗೆ ತುಂಬ ಬೇಜಾರಾಯಿತು. ನಾವೆಲ್ಲ ಅಷ್ಟು ಕಷ್ಟಪಡ್ತಾ ಇದ್ವಿ, ನಾವು ಹೋಗಿ ತೊಗೊಂಡೆಲ್ಲ ಬಂದು ಇವಳು ಯಾಕೆ ನಮ್ಮ ನೀರು ತೊಗೊಳ್ಬೇಕು ಅಂದ್ಬಿಟ್ಟು ಹಿಂಗೆ ಅದು ಇನ್ನೂ ಜಾಸ್ತಿ ಆಯಿತು. ಸೊ ಅದಾದಮೇಲೆ
ಹಿಂಗೆ ಒಂದಿನ ಪುರ ಪಂಚಾಯತಿಲಿ ಫುಲ್ ಸೀನ್ ಆಯಿತು ನನಗೂ ಅವಳಿಗೂ. ಅವಳು ನಂಗೆ ಅಬ್ಯೂಸ್ ಮಾಡಿದ್ಲು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ಲು. ನಾನು ಅಬ್ಯೂಸ್ ಮಾಡಿದರೆ ನಾನು ಒಪ್ಕೊಳ್ತೀನಿ ಅದನ್ನು, ಎಸ್ ನಾನು ಮಾಡಿದೆ ಅಂತ. ಇಲ್ಲ ಅಂದರೆ ನಾನು ಎಷ್ಟು ಬಜಾರಿ ಬಾಯ್ಬಟ್ಕೆ ಅಂತ ಹೆಂಗೆ ಅಂತಾರೆ ಅದೇ ಥರ ಅಷ್ಟು ಸ್ಟ್ರೈಟ್ ಫಾರ್ವರ್ಡ್. ನಾನು ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಅದೇ ನಾನು ಮಾಡೋ ತಪ್ಪು ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಸೊ ಹಂಗಾಗಿ ನನಗೇನು ಅನ್ನಿಸ್ತು ಅದನ್ನು ನಾನು ಡೈರೆಕ್ಟಾಗಿ ಹೇಳಿದೆ. ಆ್ಯಂಡ್ ಅವಳು ತುಂಬ ಸುಳ್ಳೆಲ್ಲ ಹೇಳಿದ್ಲು ನನ್ನ ಹತ್ರನೇ, ನಾನು ಅವಳು ಚೆನ್ನಾಗಿ ಮಾತಾಡ್ತಿದ್ದಾಗ. ಅದೆಲ್ಲ ಹೊರಗಡೆ ಬಂತು. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗಿ ಅದು ಬಿಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ದೆನ್ ಅದಾದಮೇಲೆ ಫನ್ನಿ ಅಂದರೆ ಲೈಕ್ ನನಗೂ ಅವಳಿಗೂ ಒಂದೇ ಟಾಸ್ಕಲ್ಲಿ ಬಿಟ್ಟರು, ಅವಳಿಗೂ ನನಗೂ ನಾವಿಬ್ಬರು ಇದ್ರ ಮೇಲೆ ಬಿಟ್ಟರು. ಸೊ ಅದರಲ್ಲಿ ಅವಳನ್ನ ಸೋಲಿಸಿದೆ. ಐ ವಾಸ್ ರಿಯಲಿ ಸೋ ಹ್ಯಾಪಿ ಬಿಕಾಸ್ ನನಗೂ ಅವಳಿಗೂ ಫೈಟ್ಸ್ ಆಗಲಿ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅದೆಲ್ಲ ಆದಮೇಲೆ ನನ್ನೂ ಅವಳನ್ನ ಒಟ್ಟಿಗೆ ಬಿಟ್ಟರು. ಆ ಇದರಲ್ಲಿ ನಾನು ವಿನ್ ಆದೆ ಅಲ್ಲ. ಐ ವಾಸ್ ರಿಯಲಿ ಸೋ ಹ್ಯಾಪಿ. ಸೊ ಅವ್ರು ಏನೇ ಹೇಳಿದ್ರು ನೀವು ಫುಲ್ ಟಾಸ್ಕ್ ಅಲ್ಲಿ ರಿವೆಂಜ್ ತಗೊಂಡು ಸೋಲ್ಸ್ಬಿಟ್ಟು. ಆಬ್ವಿಯಸ್ಲಿ ಏನು ಗೊತ್ತಾ, ನಾನು ಎಷ್ಟು ಮಾತಾಡ್ತೀನಿ ಅಷ್ಟೇ ನಾನು ಟಾಸ್ಕಲ್ಲೂ ಅಷ್ಟೇ ಎಫರ್ಟ್ ಹಾಕಿ ನಾನು ಚೆನ್ನಾಗಿ ಮಾಡಬೇಕು ಅಲ್ವಾ. ಸೊ ನನಗೆ ಅನ್ನಿಸ್ತು ಅನ್ನೋದಕ್ಕಿಂತ ಜನಗಳು ಹೇಳಿದ್ರು, ನಂಗೆ ತುಂಬ ಜನ ನೀನು ತುಂಬ ಚೆನ್ನಾಗಿ ಟಾಸ್ಕ್ ಮಾಡ್ತಾ ಇದ್ದೆ ಅಂತ. Come on, Vicky. Come on, Bhavya. ನಿನ್ನ ಏನೇನಾಯ್ತು ಅಂತ ಜ್ಞಾಪಕ ಮಾಡ್ಕೋ. ಚೇರ್ ಮಾಡ್ರಿ ಅವ್ರಿಗೆ. ಕಮಾನ್, ನಿನ್ನೆ ನಡೆದಕ್ಕಂತ ಗುಡ್ ಗೋಯಿಂಗ್ ಬಾವ್ಯ, ಗುಡ್ ಗೋಯಿಂಗ್. ಹೊಡಿಬಾರ್ದು. Come on. Wow, good, baby, come on. 7, 8, 9, 10, so good. ಭವ್ಯ ವಿನ್ನ. ಭವ್ಯ ಅವರೇ. ನೀವು ಯಾರಿಗೆ ತುಂಬಾ ಕ್ಲೋಸ್ ಆಗಿದ್ರಿ ಅಲ್ಲಿ ಇರೋ 10 ಜನರಲ್ಲಿ? 10 ಜನದಲ್ಲಿ ನಾನು ಐಶ್ವರ್ಯ ಮತ್ತೆ ಎಜೆ ಇಬ್ರು ತುಂಬಾ ಕ್ಲೋಸ್ ಆಗಿದ್ದಾರೆ. ಯಾರಿಗೆ ತುಂಬಾ ದೂರ ಆಯ್ತು? ಸಿಂಧು ಅಂಡ್ ದೀಪ್ತಿ. ಹಂಗ್ ಲೆಕ್ಕ ತಗೊಂಡ್ರೆ ಸಿಂಧು ಶಿ ಇಸ್ ಓಕೆ, ಬಟ್ ಅವಳಿಗೆ ಅಲ್ಲಿರೋ ಕಂಫರ್ಟಬಲ್ ಅನ್ಸಲಿಲ್ಲ. ಅದನ್ನ ಬಿಟ್ರೆ ಶಿ ಇಸ್ ಓಕೆ. ಮಾತಾಡೋ ಇದ್ರಲ್ಲಾಗ್ಲಿ ಅಥವಾ ಮರ್ಯಾದೆ ಕೊಡೋ ವಿಷಯದಲ್ಲಾಗ್ಲಿ ಅದ್ರಲ್ಲೆಲ್ಲ ಓಕೆ. ಬಟ್ ನಯನ ಅವ್ರಿಗೆ ಕಣ್ಣಿನ ರಾಣಿ ಅಂತಾರೆ, ನನ್ಗೆ ನಿನ್ಗೆ ಚಾನ್ಸ್ ಕೊಟ್ರೆ ಇವ್ರು ಕಣ್ಣಿನ ರಾಣಿ ಅಂತ ಇಡ್ಬಾರ್ದ? ಎಂತ ಒಳ್ಳೆ ಕಣ್ಣಿದೆ ನೋಡಿ. ಮೋಸ್ಟ್ ಪ್ರಾಬಬ್ಲಿ ಪಾರಿವಾಳ. ಸೀರಿಯಸ್ ಆಗಿ ಈ ಆಪ್ತರಕ್ಷಕಲ್ಲಿ ಎಲ್ಲ ಬರುತ್ತೆ ನೋಡಿ, ನಾಗವಲ್ಲಿದು. ಟಾಸ್ಕ್ ಬಗ್ಗೆ ಬರ. ಸೊ ಇಷ್ಟು ದಿನದಲ್ಲಿ ಏನೇನೆಲ್ಲ ಟಾಸ್ಕ್ ಮಾಡಿದ್ರಿ? ಕೋಳಿ ಹಿಡಿಯೋ ಟಾಸ್ಕ್ ಮಾಡಿದ್ವಿ, ಹಾಲು ಕರಿಯೋ ಟಾಸ್ಕ್ ಮಾಡಿದ್ವಿ, ತೆಪ್ಪ ಹೊಡ್ಸೋ ಟಾಸ್ಕ್ ಮಾಡಿದ್ವಿ, ಆ್ಯಂಡ್ ಮಡಿಕೆ ಹೊಡಿಯೋ ಟಾಸ್ಕ್ ಮಾಡಿದ್ವಿ. ಅದನ್ನ ಬಿಟ್ರೆ ಮೊನ್ನೆ ಮೀನ್ ಮಾರಿದ್ವಿ. ಅದರಲ್ಲೇ ನೀವು ಹಿಡಿದಿದ್ದು? ಹಾ, ಸೀರಿಯಸ್ಲಿ. ಓಕೆ. ಸೊ ನಿಮ್ ಟಾಸ್ಕ್ಸ್ ಅಲ್ಲಿ ಇದೆ ಹೇಳಿ, ಫಸ್ಟ್ ಅಲ್ಲಿ ಸೆಕೆಂಡ್ ಥರ್ಡ್ ರೇಂಜ್ ಅಲ್ಲಿ ಇದ್ರಿ, ಆಮೇಲೆ ತೆಪ್ಪ ಓಡ್ಸೋದಾದ್ಮೇಲೆ ಫುಲ್ ಫಸ್ಟ್ ಗ್ರಾಫ್ ಭವ್ಯದಂತೂ ಹಿಂಗೆ ಸಿಂಗ್ ಅಂತ ಫೈನ್. ಓಕೆ, ಫಸ್ಟು ಯಾವಾಗಲೂ ಅದೇನೋ ಗೊತ್ತಿಲ್ಲ, ಎಫರ್ಟ್ ಆಗ್ತಾ ಇದೆ, ನಾನಿಲ್ಲ ಅಂತ ಅಲ್ಲ. ಇವನ್ ನಾವು ಹಾಲು ಕರಿಯೋದು ನಾವು ಫಸ್ಟ್ ಟಾಸ್ಕ್ ಮಾಡಿದ್ದು, ಅದರಲ್ಲಿ ಹಾಲು ಕರೆದು ಇದೆಲ್ಲ ಒಂಥರ ಕಡ್ಡಿ ಥರ ಸ್ಟಿಫ್ ಆಗೇ ಇತ್ತು, ನಮಗೆ ಮೂವ್ ಮಾಡೋಕೆ ಆಗ್ತಿರ್ಲಿಲ್ಲ. ಇವನ್ ನನಗೂ ಏಜಿಗಂತೂ ಸೀರಿಯಸ್ ಆಗಿ ಹಿಂಗೆ ನಿಂತ್ಕೊಂಡ್ಬಿಟ್ಟಿತ್ತು. ಒಂದು 5 ಮಿನಿಟ್ಸ್ ನಮಗೇನು ಮೂವ್ ಮಾಡೋಕೆ ಆಗ್ತಿದ್ದಿಲ್ಲ, ತುಂಬ ನೋವ್ತಾ ಇತ್ತು ಕೈ. ಸೊ ನನ್ನ ಎಫರ್ಟ್ ಆಗ್ತದೆ, ಐ ಡೋಂಟ್ ನೋ ವೈ. ನಾನು ಆಗ್ತಿದ್ರೆ ಅದು ರೀಚ್ ಆಗ್ತಾ ಇರಲಿಲ್ಲ, ಫಸ್ಟಿಗಂತೂ ಬರೋಕ್ಕೆ ಆಗ್ತಾ ಇರಲಿಲ್ಲ. ಪಂಚಮುಖಿ ಅಂತ ಹೆಸರಿಟ್ಟಿದ ತಕ್ಷಣ ನೀವು ಹೇಳ್ದಂಗೆ ಈ ಲೆವೆಲ್ಗೆ ಹೋಗ್ತಿದ್ದೋಳು, ನೆಕ್ಸ್ಟ್ ಈ ಲೆವೆಲ್ಗೆ ಹೋದೆ, ಆಮೇಲೆ ಟುಸುಕ್ ಅಂತ ಹಿಂಗೆ ಹೋಗ್ಬಿಟ್ಟು ಅಷ್ಟೆ. ಮೀನಮ್ಮ, ಪಂಚಮುಖ ಇರೋ ಮೀನಮ್ಮ, ಮೀನು ಕೆಜಿ 80. ಎಷ್ಟು ಕೆಜಿ ಹಾಕೋಣ? ಒಂದು 5 ಕೆಜಿ ಹಾಕೋಣ? ಅಯ್ಯೋ, ನಮ್ಗೆ ಮಾರ್ಕೆಟ್ ಅಲ್ಲಿ 100 ರೂಪಾಯಿ. ಲವ್ಲಿ ಕಟ್ಟಾಕ್ ಕೂತಿದ್ದಂಗೆ ವಾಕಿಂಗ್ ಸ್ಟೈಲ್ ಎಲ್ಲರದ್ದು ಹಿಂಗಾಗ್ಬಿಟ್ಟಿದೆ. ಗುಡ್. ಊಟ
ಮಾಡ್ತಾ ಇದ್ದೀವಿ. ಊಟ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಷ್ಟು ದಿನ ಬರೀ ಸಪ್ಪೆ ಊಟ ಮಾಡಿ 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 ಬೇಜಾರಾಗೋಗ್ಬಿಟ್ಟಿದ್ದು. ಹೇ ಹಾಯ್ ವಾಟ್ಸ್ ಅಪ್? ಯಾ ಐ ಆಮ್ ಸೂಪರ್. ಹೌ ಆರ್ ಯು? ಯಾ ಐ ನೋ. ಥ್ಯಾಂಕ್ ಯು ಸೋ